ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನಾವು ಧನುಷ್ಕೋಟೆಯಲ್ಲಿದ್ದೀವಿ. ಭಾರತದ ಕಟ್ಟೆಯ ಗ್ರಾಮ ಧನುಷ್ಕೋಟೆ. ಹಾಗೆ ಹೆಚ್ಚು ನೋಡಿ, ಇಲ್ಲಿ ನಿಮಗೆ ಸಮುದ್ರ ಇದೆ. ಸೊ ಇಲ್ಲಿ ಈ ಕಡೆಗೆ ಬಂದರೆ ಹಾಗೆ ತೋರಿಸ್ತೀನಿ, ಒಂದು ರೌಂಡ್ ಇದೆ ಅಂತ. ಹಾಗೆ ಧನುಷ್ಕೋಟಿ ನಮ್ಮ ಭಾರತದ ಇಲ್ಲಿಂದ ನಿಮಗೆ ಶ್ರೀಲಂಕಾ 10-12 ಕಿಲೋಮೀಟರ್ ಇರ್ಬೋದು ಅಷ್ಟೇ. ನಿಮಗೆ 10-12 ಕಿಲೋಮೀಟರ್. 1964ರಲ್ಲಿ ಆದಂಥ ಸುನಾಮಿನಲ್ಲಿ ಈ ಒಂದು ಗ್ರಾಮೀಣ ಪೂರ್ತಿ ಸರ್ವನಾಶ ಪಡೆಯುತ್ತಾರೆ. ರೈಲ್ವೆ ಸ್ಟೇಷನ್ ಮತ್ತು ಚರ್ಚ್ ಮಾತ್ರ ಬಾಕಿ ಆಗಿರುತ್ತೆ, ಎಲ್ಲವೂ ಸಹ ಸರ್ವನಾಶ ಆಗಿದೆ. ಧನುಷ್ ಫ್ರೆಂಡ್ಸ್, ನಾವಿಲ್ಲಿ ನೋಡಿ ಧನುಷ್ಕೋಟೆಯಲ್ಲಿ ಭಗವತಿಯವರು ನಮಗೆ ಇಲ್ಲಿ ನೋಡಿ ವಾಟರ್ ಮೆಲನನ್ನು ನಿಮಗೆ ಕೊಡ್ತಾ ಇದ್ದಾರೆ. 30 ರೂಪಾಯಿ ಅಂತ ನಿಮಗೆ. ಧನುಷ್ಕೋಟಿ ಕಟ್ಟೆಯ ಗ್ರಾಮ ಧನುಷ್ಕೋಟೆಯಲ್ಲಿ ಭಗವತಿ. ಸುನಾಮಿಯಲ್ಲಿ ಉಳ್ಕೊಂಡಂತಹ ಇದೊಂದು ಚರ್ಚ್. ಈ ಚರ್ಚನ್ನು ಉಳ್ಕೊಂಡಿದ್ದು ನೋಡಿ. ಈ ಚರ್ಚ್ ಇಲ್ಲಿ ನೋಡಿ 1964ರ ಸುನಾಮಿನಲ್ಲಿ ಈ ಒಂದು ರೈಲ್ವೆ ಸ್ಟೇಷನ್ ಉಳ್ಕೊಂಡಿದೆ. ಒಂದು ಟ್ರೈನ್ ಫುಲ್ ಜನ ಬಂದಂತಹ ಈ ಜಾಗಕ್ಕೆ ಟ್ರೈನಲ್ಲಿರುವಂತಹ ಪ್ಯಾಸೆಂಜರ್ಸ್ ಎಲ್ಲರೂ ಸಹ ಟ್ರೈನ್ ಅಡ್ಕ ಸುನಾಮಿನಲ್ಲಿ ಹೋಗಿರುವಂಥದ್ದು. ಇದೊಂದು ಸ್ಟೇಷನ್ ಮಾತ್ರ ಉಳ್ಕೊಂಡಿದ್ದು ನೋಡಿ, ಅಷ್ಟು ಮಾತ್ರ.